ಲೋಕಸಭಾ ಚುನಾವಣೆ ಹಿನ್ನೆಲೆ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಮಂಗಳವಾರ 12 ಗಂಟೆಗೆ ನಾಮಪತ್ರ ಸಲ್ಲಿಸಿದರು. ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಟಿ. ಭೂಬಾಲನ್ಗೆ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿ ಮುಖಂಡ ಸಿ.ಟಿ. ರವಿ, ಜೆಡಿಎಸ್ ಶಾಸಕ ರಾಜು ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕೂಚ್ಬಾಳ್, ಕಲಬುರಗಿ ಸಂಸದ ಉಮೇಶ್ ಜಾಧವ್ ಸಾಥ್ ನೀಡಿದರು. ಈಗ ಜಸ್ಟ್ ಇಲ್ಲಿ ಹೊರಗಡೆ ಬಂದಿದ್ದೀನಿ. ಹೇಳಿಲ್ಲ, ನಾನು 2,60,000 ಮ್ಯಾಲಿತ್ತು, ಅದಕ್ಕೆ ಒಂದು ಓಟ್ ಹೆಚ್ಚಾಗ್ತದೆ. ಬಿಜಾಪುರದಲ್ಲಿ ನಮ್ಮ ರಮೇಶ್ ಜಿಗಜಿಣಗಿ ಅವರು ಸೀನಿಯರ್ MP ಮಂತ್ರಿಗಳು, ಅವರ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ಬಿಜಾಪುರದಲ್ಲಿ ಭಾಳ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರ ಬಾಯಲ್ಲಿ ಮೋದಿ ಮೋದಿ ಅಂತ ಶಬ್ದ ಬರ್ತಾ ಇದೆ. ನಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ 28ಕ್ಕೆ 28 ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್ ನಾವು 28ಕ್ಕೆ 28 ಗೆದ್ದುವ ಪೂರ್ತಿ ಲಕ್ಷಣಗಳು ಕಾಣ್ತಾ ಇವೆ. ಇವತ್ತು ಕಾಂಗ್ರೆಸ್ ಹತಾಶರಾಗಿ ಏನೇನೋ ಸುಳ್ಳು ಅಲಿಗೇಷನ್ ಮಾಡ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನ ನಾವು ಬದಲಿ ಮಾಡ್ತೀವಿ, ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದ್ರೆ ಅಂತೇಳಿ ಒಂದು ಸುಳ್ಳು 100 ಸಲ ಹೇಳಿ ಅದನ್ನು ಕರೆ ಮಾಡೋ ಪ್ರಯತ್ನ ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಸಂವಿಧಾನ ಬದಲಿ ಮಾಡಲಿಕ್ಕಾಗಲ್ಲ. ಇವತ್ತು ಅನೇಕ ಜನಪರ ಕೆಲಸಗಳಾಗಿವೆ. ಇವತ್ತು ಮತ್ತೊಮ್ಮೆ ಫಿರ್ ಏಕ್ ಬಾರ್ 400 ಪಾರ್ ಅಂತ ನಮ್ಮ ಸ್ಲೋಗನ್ ಇದೆ. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಾರೆ ಮತ್ತು ನಮ್ಮ ಭಾರತ ದೇಶ 2047ನೇ ಇಸ್ವಿವರೆಗೆ ಇಡೀ ಜಗತ್ತಿನಲ್ಲಿ ಮೋಸ್ಟ್ ಡೆವಲಪ್ಡ್ ದೇಶ ಆಗುತ್ತೆ ಅಂತ ಹೇಳಿ ನಮ್ಮ ರಮೇಶ್ ಜಿಗಜಿಣಗಿ ಅವರ ನಾಮಪತ್ರದ ಸಂದರ್ಭದಲ್ಲಿ ಬಹುಶಃ ನಾವು ಭಾಳಷ್ಟು ಚುನಾವಣೆಗಳನ್ನು ಎದುರಿಸತಕ್ಕಂಥ ಹಿರಿಯ ಸಂಸದರಾದಂಥ ಜಿಗಜಿಣಗಿ ಅವರು ಬಹುಶಃ ಜನರ ಪ್ರೀತಿಯನ್ನು, ಈ ಭಾಗದ ಜನರ ವಿಶ್ವಾಸ ಹೆಚ್ಚು ಮತಗಳಿಂದ ರಮೇಶ್ ಜಿಗಜಿಣಗಿ ಅವರು ಇನ್ನೊಮ್ಮೆ ಈ ಭಾಗದ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ 100ಕ್ಕೆ 100 ನಮಗದೇ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಇವತ್ತು ಕಾಂಗ್ರೆಸ್ಸಿನವರು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದು ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥವ್ರು. ಅವರು ಹಿಂದೆ 2013ರಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕಂತೂ ಮೊದಲು ಏನು ಹೇಳಿದ್ರು ಅಂದರೆ, ಈ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ಪ್ರತಿ ವರ್ಷ ಕೃಷ್ಣಾ ಕೊಳ್ಳದ 9 ಯೋಜನೆಗಳು ಮತ್ತು ಆಲಮಟ್ಟಿ ಅಣೆಕಟ್ಟು ಎತ್ತರಿಸಲಿಕ್ಕೆ ಇವು ಎಲ್ಲವಕ್ಕೂ ಪ್ರತಿ ವರ್ಷ 10,000 ಕೋಟಿಯನ್ನು ಕೊಡ್ತೀನಂತ ಹೇಳಿದವರು. ಈ ಭಾಗಕ್ಕೆ ಯಾವ ನ್ಯಾಯವನ್ನು ಕೊಡಲಿಲ್ಲ, ಯಾವ ದುಡ್ಡನ್ನು ಇಲ್ಲ. ಹೀಗಾಗಿ ಕಾಂಗ್ರೆಸ್ನವರು, ಉತ್ತರ ಕರ್ನಾಟಕದ ಜನ ಇವತ್ತು ಕಾಂಗ್ರೆಸ್ಸಿನವರಿಂದ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನಡೆಸ್ಯಾರ ಅನ್ನೋದನ್ನು ಎಲ್ಲ ತಿಳ್ಕೊಂಡಂಥ ಜನ ಇವತ್ತು ಕಾಂಗ್ರೆಸ್ಸನ್ನು ನಂಬಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಭಾಗದಲ್ಲಿ ಇವತ್ತು ನಮ್ಮ ಜಿಗಜಿಣಗಿ ಸಾಹೇಬರು 100ಕ್ಕೆ 100 ಅತ್ಯಂತ ಹೆಚ್ಚು ಮತಗಳಿಂದ ಆರಿಸಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಅನ್ನಿಸ್ತಾರೆ.